ಪ್ರತಿಯೊಬ್ಬ ಯುವ ನಿಧಿ ಅಪ್ಲಿಕೇಶನ್ ಹಾಕ್ತಾರಂಥ ವಿದ್ಯಾರ್ಥಿಗಳೇ ಗಮನಿಸಿ, ನಿಮ್ಮ ಎಲಿಜಿಬಿಲಿಟಿಯನ್ನು ನೀವು ಈ ಒಂದು ಯುವ ನಿಧಿಗೆ ಎಲಿಜಿಬಲ್ ಇದ್ದೀರಾ ಅನ್ನೋ ಬಗ್ಗೆ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನಾನು ಅಧಿಕೃತವಾದಂಥ ಮಾಹಿತಿ ತಿಳಿಸ್ತಾ ಇದ್ದೀನಿ. ಈ ಒಂದು ಮಾಹಿತಿಯನ್ನು ಪೂರ್ಣವಾಗಿ ನೋಡಿ. ಸಂಪೂರ್ಣ ಮಾಹಿತಿ ತಿಳಿದುಕೊಂಡ ತಕ್ಷಣ ನಿಮಗೆ ಯಾವ ರೀತಿ ನೀವು ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ. ಒಂದು ವೇಳೆ ಇದರ ಬಗ್ಗೆ ಹೆಲ್ಪ್ಲೈನ್ ನಂಬರ್ ಏನು, ಯಾವ ರೀತಿ ಮಾಡಬೇಕಾಗುತ್ತೆ, ಒಂದು ವೇಳೆ ಎರರ್ ಬಂದರೆ ಯಾವ ರೀತಿ ಮಾಡಬೇಕಾಗುತ್ತೆ, ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಯಲಿದೆ. ಇಲ್ಲಿ ನ್ಯಾಡ್ ಪೋರ್ಟಲಲ್ಲಿ ನಾವು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂತೆ ಪದವೀಧರ ನಿರುದ್ಯೋಗಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 3,000 ಇದೆ. ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿ ಪ್ರತಿ ತಿಂಗಳಿಗೆ 1,500 ರೂಪಾಯಿ ಇದೆ. ಈ ಒಂದು ವಿದ್ಯಾರ್ಥಿ ವಿಶ್ವವಿದ್ಯಾಲಯ ಪದವಿ ಪಡೆದಿದ್ದರೆ ಪ್ರಮಾಣೀಕರಿಸಲು ಯುವ ನಿಧಿ ಯೋಜನೆಯ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ನ್ಯಾಡ್ನಿಂದ ಮಾಹಿತಿಯನ್ನು ಬಳಸಿಕೊಳ್ಳುತ್ತದೆ ಅಂತ ಸ್ಪಷ್ಟವಾದ ಮಾಹಿತಿ ತಿಳಿಸಿದ್ದಾರೆ. ಇದರ ಬಗ್ಗೆ ಆಲ್ರೆಡಿ ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸಿದ್ದೀನಿ. ಈಗ ನೀವು ಎಲಿಜಿಬಿಲಿಟಿಯನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕು, ಇಲ್ಲಿ ಕೆಳಗಡೆ ನೋಡಿ, ಇದರ ಡೈರೆಕ್ಟ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅಂದರೆ ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ಅಂದರೆ ನ್ಯಾಡ್ ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಯಾವ ರೀತಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ ಅದೇ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಮನೆಯದಾಗಿ ಇಲ್ಲಿ ಕೆಳಗಡೆ ಯುವ ನಿಧಿ ಎಲಿಜಿಬಿಲಿಟಿ ಚೆಕ್ ಅಂತ ಇಲ್ಲಿ ಕೆಳಗಡೆ ಐಕಾನ್ ತೋರಿಸ್ತಾ ಇದೆ. ಈ ಒಂದು ಐಕಾನ್ಗೆ ನೀವು ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇದರಲ್ಲಿ ಏನು ಬಂದಿದೆ ನೋಡಿ, ಇಲ್ಲಿ ಮುಖ್ಯವಾಗಿ ಇಲ್ಲಿ ಮೊಬೈಲಲ್ಲಿ ತೋರಿಸ್ತಾ ಇರುವಂಥ ಇಲ್ಲಿ ಸ್ಮಾಲ್ ಆಗಿ ಕಾಣ್ಬೋದು. ಇಲ್ಲಿ ನಾನು ಓದ್ತೀನಿ ಅದೇ ಪ್ರಕಾರ. ಇಲ್ಲಿ ಸ್ವಾಗತ, ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಲು ನಿಮಗೆ ಸಹಾಯ ಮಾಡಲು ನಾವು ನಿಮ್ಮ ವರ್ಚುವಲ್ ಸಹಾಯಕನಾಗಿದ್ದೇನೆ. ದಯವಿಟ್ಟು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ನೀವು 2023ರಲ್ಲಿ ಪದವಿ ಪಡೆದಿದ್ದೀರಾ ಅಂತ ಬರುತ್ತೆ. ಇಲ್ಲಿ ನೀವು ಪದವಿ ಪಡೆದಿದ್ದಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟ ತಕ್ಷಣ ಕೆಳಗಡೆ ದಯವಿಟ್ಟು ನಿಮ್ಮ ವಿದ್ಯಾರ್ಹತೆಯನ್ನು ಆಯ್ಕೆ ಮಾಡಿ ಅಂತ ಬರುತ್ತೆ. ಇಲ್ಲಿ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಡಿಪ್ಲೊಮಾ ಅಂತ ಆಯ್ಕೆ ಮಾಡ್ಕೊಳ್ಳಿ. ಪದವಿ ನೀವು ಕ್ಲಿಯರ್ ಆಗಿದ್ದರೆ ಅಂದರೆ ಪದವಿ ಪಾಸ್ ಆಗಿದ್ದರೆ ಪದವಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ಪದವಿ ಅಂತ ತೆಗೆದುಕೋತೀನಿ. ಇಲ್ಲಿ ನೀವು ಇಲ್ಲೇನಿದೆ ನಿಮ್ಮ ವಿಶ್ವವಿದ್ಯಾಲಯ ಮಂಡಳಿಯನ್ನು ಆಯ್ಕೆ ಮಾಡಿ ಅಂತ ಇದೆ. ಇಲ್ಲಿ ಕೆಳಗಡೆ ಜಸ್ಟ್ ಸಿಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಯೂನಿವರ್ಸಿಟಿ ಯಾವ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ. ಸರ್ಚ್ ಮಾಡ್ಕೊಳ್ಳಿ, ಲಿಸ್ಟಲ್ಲೇ ಇರುತ್ತೆ. ಇಲ್ಲಿದೆ ನೋಡಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಅಂತ ಇರುತ್ತೆ. ಇದನ್ನು ಜಸ್ಟ್ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಯೂನಿವರ್ಸಿಟಿಗಳೆಲ್ಲ ಹಾಕಿ, ಗುಲ್ಬರ್ಗ ಯೂನಿವರ್ಸಿಟಿ ಆಗಿರಲಿ, ಈ ರೀತಿ ಬೇರೆ ಯೂನಿವರ್ಸಿಟಿ ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಯೂನಿವರ್ಸಿಟಿಗಳನ್ನು ಹಾಕಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನೋಂದಣಿ ಸಂಖ್ಯೆಯನ್ನು ಎಂಟರ್ ಮಾಡಿ ಅಂತ ಇರುತ್ತೆ. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ಬೇರೆ ಒಂದು ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಈ ರೀತಿ ಒಂದು ರಿಜಿಸ್ಟ್ರೇಷನ್ ನಂಬರ್ ನಾನು ಎಂಟರ್ ಮಾಡಿದ್ದೀನಿ. ಆಮೇಲೆ ಆಧಾರ್ ಕಾರ್ಡ್ನಲ್ಲಿರುವ ಪ್ರಕಾರ ನಿಮ್ಮ ಹೆಸರನ್ನು ನಮೂದಿಸಿ ಅಂತ ಇದೆ. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರು ಇಲ್ಲಿ ಮೆನ್ಷನ್ ಮಾಡಬೇಕು. ಕ್ಯಾಪಿಟಲ್ ಇದ್ರೆ ಕ್ಯಾಪಿಟಲ್, ಸ್ಮಾಲ್ ಇದ್ರೆ ಸ್ಮಾಲ್, ಯಾವ ರೀತಿ ಹೆಸರಿದೆ ಅದೇ ರೀತಿ. ಫಾರ್ ಎಕ್ಸಾಂಪಲ್ ನಾನು ಒಂದು ಹೆಸರು ತೆಗೆದುಕೋತೀನಿ, ರಮೇಶ್ ಬಿರಾದರ್ ಅಂತ. ಓಕೆ, ಈ ಒಂದು ಹೆಸರು ತೆಗೆದುಕೊಂಡ ತಕ್ಷಣ ಇಲ್ಲಿ ಒಂದು ಮೆಸೇಜ್ ಐಕಾನ್ ಇದೆ, ಸೆಂಡ್ ಐಕಾನ್ ಇದೆ. ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಏನಿದೆ, ಒಂದು ಸೆಂಡ್ ಐಕಾನ್ ಇದೆ. ಜಸ್ಟ್ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಎಲಿಜಿಬಿಲಿಟಿ ಇದ್ದರೆ ನಿಮ್ಮ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಅಂತ ಬಂದ ತಕ್ಷಣ ನೀವು ಡೈರೆಕ್ಟಾಗಿ ಎಲಿಜಿಬಲ್ ಮಾಡ್ಬೋದು. ಒಂದು ವೇಳೆ ಎಲಿಜಿಬಲ್ ಇರದಿದ್ದರೆ ಈ ಒಂದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಸರ್ಚ್ ಆಗದೇ ಇದ್ದರೆ ಈ ರೀತಿ ಮೆಸೇಜ್ ಬರುತ್ತೆ. ಏನಿದೆ, ಕ್ಷಮಿಸಿ, ನಿಮ್ಮ ಪದವಿ ಡಿಪ್ಲೊಮಾ ಪ್ರಮಾಣಪತ್ರವು ನ್ಯಾಡ್ನಲ್ಲಿ ಲಭ್ಯವಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ನಿಮ್ಮ ವಿಶ್ವವಿದ್ಯಾಲಯ ಅಥವಾ ಮಂಡಳಿಯನ್ನು ಸಂಪರ್ಕಿಸಿ ಅಂತ ಬರುತ್ತೆ. ಈ ರೀತಿ ಏನಾದರೂ ಬಂದರೆ ನೀವು ಕಾಲೇಜಿಗೆ ಮೀಟಾಗಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಇದರಲ್ಲಿ ನ್ಯಾಡಲ್ಲಿ ಅಪ್ಲೋಡ್ ಮಾಡಲು ತಿಳಿಸಿ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಕಾಲೇಜು ಪ್ರಾಂಶುಪಾಲರಿಗೆ ಅಥವಾ ಕಾಲೇಜು ಆಡಳಿತ ಮಂಡಳಿಗೆ ಹೋಗಿ ಮೀಟಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯಬೇಕಾಗುತ್ತೆ. ಓಕೆ, ಯಾರಿಗೆ ಎಲಿಜಿಬಲ್ ಅಂತ ಬರುತ್ತೆ ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಯಾರಿಗೆ ಎಲಿಜಿಬಲ್ ಅಂತ ಬರೋಲ್ಲ ಈ ರೀತಿ ಬರುತ್ತೆ, ಅವರು ಕಾಲೇಜಲ್ಲಿ ಮೀಟಾಗಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯಬೇಕಾಗುತ್ತೆ. ಆಮೇಲೆ ಏನಿದೆ, ನೆಕ್ಸ್ಟ್ ನೀವು ಅರ್ಹತಾ ಪರಿಶೀಲನೆಯನ್ನು ಮುಂದುವರಿಸಲು ಬಯಸುವಿರು ಅಂತ ಇರುತ್ತೆ. ಹಾಗೆ ಇಲ್ಲಿ ಹೌದು ಅಂತ ಕೊಡಬೇಕು. ಕೊಟ್ಟ ತಕ್ಷಣ ನೆಕ್ಸ್ಟ್ ಈ ರೀತಿ ಮತ್ತೆ ಒಂದು ಐಕಾನ್ ಬರುತ್ತೆ ಕೆಳಗಡೆ. ಕರ್ನಾಟಕದಲ್ಲಿ ಕನಿಷ್ಠ 6 ವರ್ಷ ಓದಿದ್ದೀರಾ ಅಂತ ಬರುತ್ತೆ. ಇಲ್ಲಿ ಹೌದು ಅಂತ ಕೊಡಬೇಕು. ನೆಕ್ಸ್ಟ್ ಮತ್ತೆ ನೀವು ಪ್ರಸ್ತುತ ಹೆಚ್ಚಿನ ಅಧ್ಯಯನಕ್ಕಾಗಿ ವಿಶ್ವವಿದ್ಯಾಲಯ ಮಂಡಳಿಯಲ್ಲಿ ಸೇರಿಕೊಂಡಿದ್ದೀರಾ ಅಂತ ಇರುತ್ತೆ. ಅಂದರೆ ನೀವು ಪದವಿ ಆದ ನಂತರ ಯಾವುದೋ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಸಲುವಾಗಿ ಒಂದು ಉನ್ನತ ದರ್ಜೆಯ ಒಂದು ಶಿಕ್ಷಣಕ್ಕಾಗಿ ಬೇರೆ ಒಂದು ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಂಡಿದ್ದೀರಾ ಅಂತ ಬರುತ್ತೆ. ಒಂದು ಫಾರ್ ಎಕ್ಸಾಂಪಲ್ MA ಆಗಿರಲಿ, MSc ಆಗಿರಲಿ, ಅಥವಾ ಮತ್ತು BCom ಆಗಿರಲಿ, ಈ ರೀತಿ ಉನ್ನತ ದರ್ಜೆ ನಮ್ಮ ಡಿಗ್ರಿ ಬಿಟ್ಟು ಸ್ನಾತಕೋತ್ತರ ಪದವಿಗೆ ಏನಾದರೂ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಂತ ಬರುತ್ತೆ. ಒಂದು ವೇಳೆ ಅಡ್ಮಿಷನ್ ಮಾಡ್ಕೊಂಡ್ರೆ ಇಲ್ಲಿ ನಿಮಗೆ ಎಲಿಜಿಬಲ್ ಇರಲ್ಲ. ಇಲ್ಲಿ ನೀವು ಹೌದು ಅಂತ ಕೊಟ್ಟರೆ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡ್ಕೊಂಡಿಲ್ಲ ಅವ್ರು ನೋ ಅಂತ ಕೊಡ್ತಾರೆ. ಇಲ್ಲಿ ಇಲ್ಲ ಅಂತ ಕೊಡ್ತೀನಿ.
ನೋ ಅಂತ ಕೊಟ್ಟ ತಕ್ಷಣ ಕೆಳಗಡೆ ಏನು ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಐಕಾನ್ ಬರುತ್ತೆ. ನೀವು ಪ್ರಸ್ತುತ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ವಲಯದಲ್ಲಿ ಸ್ವಯಂ ಉದ್ಯೋಗಿ ಅಥವಾ ಉದ್ಯೋಗಿ ಪೂರ್ಣ ಸಮಯ ತಾತ್ಕಾಲಿಕ ಮಾಡುತ್ತಿದ್ದೀರಾ. ನೀವು ಯಾವುದೇ ಒಂದು ಇಲಾಖೆಯಲ್ಲಿ ಒಂದು ಸರ್ಕಾರಿ ನೌಕರರಾಗಿ ಅಥವಾ ಪ್ರೈವೇಟ್ ಜಾಬ್ ನೀವು ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಅಂದರೆ ಕಂಪ್ನಿಯಲ್ಲಿ ಏನಾದರೂ ಜಾಬ್ ಮಾಡ್ತಾಯಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟರೆ ನೀವು ಎಲಿಜಿಬಲ್ ಇರಲ್ಲ. ಇದು ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಒಂದು ಉದ್ಯೋಗ ಮಾಡ್ತಾಯಿಲ್ಲ ಅವರು ಇಲ್ಲಿ ನೋ ಅಂತ ಕೊಡಬೇಕು. ಇಲ್ಲಿ ನಾನು ನೋ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅಭಿನಂದನೆಗಳು, ನೀವು ಒದಗಿಸಿದ ಮಾಹಿತಿ ಆಧಾರದ ಮೇಲೆ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದೀರಂತ ಈ ರೀತಿ ಮೆಸೇಜ್ ಬರುತ್ತೆ. ಓಕೆ, ಈ ರೀತಿ ಅರ್ಹರಾಗಿರ್ತೀರಿ, ಆದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಆದರೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಕೂಡ ಓಕೆ ಆಗಬೇಕಾಗುತ್ತೆ. ಅದು ನೀವು ಕಾಲೇಜಲ್ಲಿ ಪರಿಶೀಲನೆ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಆದ ತಕ್ಷಣ ಕೆಳಗಡೆ ನಿಮ್ಮ ದಯವಿಟ್ಟು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಭೇಟಿ ನೀಡಿ ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ಅಂತ ಇರುತ್ತೆ. ಸೇವಾ ಸಿಂಧುನಲ್ಲಿ ಅರ್ಜಿ ಯಾವ ರೀತಿ ಹಾಕಬೇಕು ಅನ್ನೋ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಬಿಟ್ಟಿದ್ದೀನಿ. ಅದರ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಸೇವಾ ಸಿಂಧುವಲ್ಲಿ ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಿ. ಆಮೇಲೆ ನ್ಯಾಡ್ ಕರ್ನಾಟಕಕ್ಕೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ಯಾವುದೇ ಒಂದು ಪ್ರಶ್ನೆಗಳಿಗೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಅಂತ ಈ ಒಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ. 08022253223 ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಕೇಳ್ಬೋದು. ಅಥವಾ ಅವರ ಒಂದು ವೆಬ್ಸೈಟ್ ಇಮೇಲ್ ಐ ಡಿ ಕೊಟ್ಟಿದ್ದಾರೆ. ಆ ಇಮೇಲ್ ಐ ಡಿಗೆ ಒಂದು ಇಮೇಲ್ ಐ ಡಿ ಸೆಂಡ್ ಕೂಡ ಮಾಡ್ಬೋದು. ಇದೇನಿದೆ NAD ಹೆಲ್ಪ್ ಡೆಸ್ಕ್ @karnataka.government.in ಈ ಒಂದು ಇದಕ್ಕೆ ಈ ಒಂದು ಮೇಲ್ಗೆ ನೀವೇ ನಿಮ್ಮ ಮಾಹಿತಿಯ ಒಂದು ಅಧಿಕೃತ ಮಾಹಿತಿಯನ್ನು ನಿಮ್ಗೆ ಹೇಗೆ ಸಪೋರ್ಟ್ ಆಗ್ತಾಯಿಲ್ಲ, ನೀವು ಸಪೋರ್ಟ್ ಇದ್ದೀರಾ, ನೀವು ಎಲಿಜಿಬಲ್ ಆಗ್ತಾಯಿದೆ ಇಲ್ಲ ಅನ್ನೋ ಬಗ್ಗೆ ನಿಮ್ಮ ಇನ್ನಿತರ ಏನಾದರೂ ಡೌಟ್ ಇದ್ದರೆ ಇದಕ್ಕೆ ಇಮೇಲ್ ಕೂಡ ಮಾಡ್ಬೋದು. ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಿದೆ, ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ. ಹಾಗೂ ಅವರು ಕೂಡ ಎಲಿಜಿಬಿಲಿಟಿ ಚೆಕ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕಿಕೊಳ್ಳೋರಾಗಲಿ. ಆಮೇಲೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಯಾವೆಲ್ಲ ಹೊಸ ನೋಡೋದಿದ್ದರೆ ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ. ಹಾಗೂ ಈ ಒಂದು ಯುವ ನಿಧಿ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಅಪ್ಡೇಟ್ಗಳು ನಾನು ಮುಂದಿನ ದಿನಗಳಲ್ಲಿ ಬಿಡ್ತಾ ಇರ್ತೀನಿ. ಧನ್ಯವಾದಗಳು.